ಹಾಯ್ ಮಕ್ಕಳೇ, ಅಜ್ಜಿ ಮಾಡೋ ಥರದ್ದು ತೇಂಗುಳ ಮಾಡೋದು ತೋರಿಸ್ಕೊಡ್ತೀನಿ ನೋಡಿರಿ. ಒಂದು 3 kg ಅಕ್ಕಿ ಚೆನ್ನಾಗಿ ದೋಸೆ ಅಕ್ಕಿ 2-3 ಸಲ ತೊಳೆದು ನೀರು ಸೋಯಿಸಿ 2 ದಿನ ಒಣಗಾಕಿಟ್ಟಿದ್ದೀನಿ. ಇದನ್ನು ಹಾಗೆ ಅರ್ಧ kgಯಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ತೊಳಿಬಾರ್ದು, ಸುಮ್ಮನೆ ಮೀಡಿಯಮಾಗಿ ಕೆಂಪಾಗೋಂಗೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 3 kg ಅಕ್ಕಿ ತೊಗೊಂಡಿರೋದು. ಚಕ್ಲಿಗಾದರೆ 4 kg ತೊಗೋತೀವಿ, ಇದು ತೇಂಗುಳೆಗಾದರೆ 3 kg ತೊಗೋತೀವಿ. ಗಮನ ಇರಲಿ. ಇವಾಗ ನಾವು ಈ ಅಕ್ಕಿನ ತೊಗೊಂಡು ಚಕ್ಲಿಗೆ ಬಿಸಿ ಮಾಡಿದ್ವಲ್ಲ ಇಡಿ ಬೆಚ್ಚಗೆ, ಆ ಥರ ಮಾಡೋಣ ನೋಡಿ. ನೋಡಿ, ಹಿಂಗಂದ ಕೈ ಲೈಟ್ ಅಕ್ಷರಕ್ಕೆ ಅನ್ಬೇಕು ಇಡಿ ಬೆಚ್ಚಗೆ ಅಂದರೆ. ಇವಾಗ ನೋಡಿ, ಇದನ್ನೆಲ್ಲ ತೊಗೊಂಡು ಒಂದು ಬಟ್ಟೆ ಮೇಲೆ ಒಣಗಾಕ್ಬಿಟ್ಟು ಅದನ್ನು ಆಮೇಲೆ ಆರಿದ ನಂತರ ಅಕ್ಕಿ ಬೇರೆ ಬೇಳೆ ಬೇರೆ, ನಾವು ಗಿರಣಿಗೆ ಹೋಗೋ ತನಕ ಬೇರೆ ಬೇರೆ ಇಟ್ಕೊಂಡಿದ್ದು ಪ್ಲಾಸ್ಟಿಕ್ ಕವರಲ್ಲಿ ಇಡಬೇಕು. ಬೇಳೆನ್ನೆಲ್ಲ ಮೆತ್ತಗಾಗೋಗುತ್ತೆ. ಅದನ್ನು ತೊಗೊಂಡೋಗಿ ನಾವು ಹಿಟ್ಟಾಡಿಸಿ ಚೆನ್ನಾಗಿ ಜರಡಿ ಅದನ್ನು ತಂದು ಒಣಗಾಕ್ಬಿಟ್ಟು ಆಮೇಲೆ ಜರಡಿ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬೇಕು. ಹಾಗೆ ಇದನ್ನು ನಾವೇನು ಮಾಡಬೇಕು ಗೊತ್ತಾ, ತೆಳ್ಳಗೆ ನೀರು ಹಾಕ್ದಿರ ಹಿಟ್ಟು ಬೆರೆಸ್ಕೊಂಡು ನಾವು ಆಮೇಲೆ ಚಕ್ಲಿ ಮಾಡಬೇಕು. ಗಟ್ಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ತೆಳ್ಳಗೆ ಮಾಡಿಬಿಟ್ವಿ ಅಂದರೆ ಹಿಟ್ಟು ಕಟ್ಕಟ್ಟಿ ಥರ ಬರುತ್ತೆ.